ಟು ಮೀ. ನಿಮ್ಗೇನು ಓದ್ಕೊಂಡ ಬರ್ತೀರಾ ಎಲ್ಲಾರು? ಇಲ್ಲ ತಾನೆ? ಹೋಮ್ವರ್ಕ್ ಮಾಡೋದ್ ನೀವಲ್ಲ ನಾನು. ಅದಕ್ಕೆ ಮೆಮೊ ಮೇಲ್ ಮೆಮೊ ಬಿಡಿ. ಎಸ್ ಎಸ್, ನನಗೆ ಎಷ್ಟು ಬೇಕು ಅಷ್ಟು ತಗೊಂತೀನಿ ನಾನು. ತಗೊಳಲ್ಲ. ನೋ ಮೆಮೊ. ಎಸ್ ಮೆಮೊ ಕೊಡಂಗ್ರಿ ಕೊಡಿ. ನೋ ಡೇಟ್ಸ್. ಯು ವಾಂಟ್ ಟು ಗಿವ್ ಎಸ್ My lord, 7 ನೋ ಸರ್. ಯಾವ ಮ್ಯಾಟ್? ಯಾಕೆ ಅದು ಅವಾಗಿನ 7 ಅಂತ ಹೇಳ್ತಾ ಇದ್ದೀರಾ? ಮೆಮೊ ಕೊಡಂಗಿದ್ರೆ ಕೊಡಿ. ಇನ್ 7 ಅಲ್ಲಿ ಸ್ಟೇ ಕೊಡ್ತೀನಾ? ಇರ್ಲಿ ಬಿಡಿ. ಎಸ್ ನೆಕ್ಸ್ಟ್. ಏನ್ ಅರೆಸ್ಟ್ ಆಗ್ತಾ ಇದ್ದೀರಾ? ಅರೆಸ್ಟ್ ಆಗ್ತಾ ಇದ್ದೀರಾ? ಮತ್ತೇನ್ ಸರ್? ಏನ್ ಅರ್ಜೆನ್ಸಿ? ಡೇಟ್ ಕೊಡಲ್ಲ ಸರ್. ಎಲ್ಲಾರ್ಗು ಹೇಳಿಲ್ವ ಡೇಟ್ ಕೊಡಲ್ಲ? ನಿಮ್ಗೇನ್ ಸ್ಪೆಷಲ್? ಎಸ್ ಕೊಡಿ, ಮೆಮೊ ಕೊಡಿ. ಓ, ಲುಲು ಲೆಮಾನ್. ಎಸ್. I am yet to appear in front of the committee, my lord. I am daily follow-up. ಸ್ಟೇ ಇದೆಯಲ್ಲ? Stay there, but not the pendency, my lord, is causing all these people, my lord, a lot of trouble because they have to disclose, my lord, that. We'll give you a date. ಮಂಗಳವಾರ ಇಲ್ಲ ಬುಧವಾರ ಕೊಡಿ, my lord. ಫಾರ್ಮ್ಸ್ ಇಲ್ಲ ಅಲೋ ಮಾಡ್ಬಿಡ್ತೀನಿ. ಈಗ ನೀವು ಒಮ್ಮೆ ಫಾರ್ಮ್ ಸಿ ಡಾಡ್ಜ್ ಮಾಡ್ತಾ ಇದ್ರೆ ಅಲೋ ಮಾಡ್ಬಿಡ್ತೀನಿ. ನಾನೇನು ಡಿಲೇ ಮಾಡ್ತಾ ಇಲ್ಲ, my lord. ಮತ್ತೆ ಕೊಡಿ. ಎಲ್ಲಿದೆ ಫಾರ್ಮ್ ಸಿ? ಬಟ್ ನೀವು ಎಕ್ಸಿಬಿಷನ್ ಕೊಟ್ರೆ ನಾನು ಮಂಗಳವಾರ ಎಕ್ಸಾಮ್ಷನ್ ಎಲ್ಲ ಆಗಲ್ಲ. ಫಾರ್ಮ್ ಸಿ ಎಲ್ಲಿದೆ? ಅವರು ಇಂಟರ್ವ್ಯೂ ತಗೊಳಕ್ ರೆಡಿ ಇಲ್ಲ, my lord. ಸರಿ ಬಿಡಿ. ನಾನು ಡೈಲಿ ಫಾಲೋ-ಅಪ್ ಮಾಡ್ತಾ ತೊಂದ್ರೆ ಇಲ್ಲ. Really, the publication was made by, my lord, TV9. ಆಯ್ತು, ಅದು That ಕ್ಲೋಸ್ petition is ಆಯ್ತಲ್ಲ. allowed. ಎಸ್. Only allegation against me, my lord, is that I did not prevent them from, that's the only statement where they have made in para 45 of the complaint. Other than that, my lord, there is no other allegation so far as I'm concerned. So, There are so many and allegations. I filed the 8th affidavit also. September. Yes, interim order subsisting will continue to the next date of hearing. ಮಂಗಳವಾರ ನಮ್ಮಲ್ಲಿ. Heard the learned senior counsel. ಅಷ್ಟ್ರಲ್ಲಿ ತಗೊಂಬನ್ನಿ. ಎಸ್, my lord. ಮಂಗಳವಾರ ಇಲ್ಲ ಬುಧವಾರ ಕೊಡಿ, my lord. ಮಂಗಳವಾರನೇ ಕೊಟ್ಟಿರೋದು. ಗ್ರೇಟ್ಫುಲ್. ಒಂದು ಡೈರೆಕ್ಷನ್ ಕೊಟ್ರೆ ಅವ್ರಿಗೆ 2 ದಿನದಲ್ಲಿ ಪ್ರೊಸೆಸ್ ಮಾಡಿ. ಮಂಗಳವಾರಕ್ಕೆ ಡೈರೆಕ್ಷನ್ ಕೊಟ್ಟಾಗಿದೆ ಆಗ್ಲೇ. My lords, humble submission, my lords. ವೇಟ್ ಮೇಡಮ್. Memo for a hand delivery, madam. ಯಾವ್ದ್ರದ್ದು? ಮಂಡ್ಯ ಗೃಹ ನಿರ್ಮಾಣ ಸಮಿತಿ, my lord. ಅಲ್ಲಿ ಮಂಡ್ಯ ಗೃಹ ನಿರ್ಮಾಣ ಸಮಿತಿ ಪ್ರೆಸೆಂಟ್ ಹೋಲ್ಡಿಂಗ್ ದಿ ಸಮಿತಿ ಯಾರಿದ್ದಾರೆ ಅವ್ರ ಅಮೌಂಟ್ ನ ಡಿಸ್ಪರ್ಸ್ ಮಾಡಬೇಕು. ಯಾವ ಆರ್ಡರ್ನ ಸರ್? ಯಾವತ್ ಕೊಟ್ಟೆ? 11th of this month, my lord. ಫೈನಲ್ ಆರ್ಡರ್? Final order, my lord. Yes. ಫೈನಲ್ ಆರ್ಡರ್ ಹ್ಯಾಂಡ್ ಡೆಲಿವರಿಯಾ? ಇರಿ ಸರ್. ಅಲ್ಲಿ ಏನಾಗಿದೆ ಅಂದ್ರೆ ಎಕ್ಸ್ ಅಫಿಷಿಯೋ ಆಫ್ ಗವರ್ಮೆಂಟ್ ಅಪ್ಲಯನ್ಸ್ ಅಸೋಸಿಯೇಷನ್, my lord, ನಾನು ಪ್ರೆಸೆಂಟ್ ಹೋಲ್ಡಿಂಗ್ ದಿ ಆಫೀಸ್ ಅಂತ ಎಲ್ಲರಿಗೂ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದಾರೆ, my lord. ಗೊತ್ತಿಲ್ಲ ನೋಡಿ. Please. ಫೈನಲ್ ಆರ್ಡರ್ ಬರುತ್ತೆ. On submission, my lord. Your lordship passed an order. ಧಾರವಾಡ ತಗೊಂತೀನಿ ಮೇಡಮ್. Your lordship, ವೇಟ್ ಸರ್. your lordship passed an order on 14th. ಯಾವ್ದು ಮೇಡಮ್? ಒಂದು ರಿಟ್ ಪಿಟಿಷನ್ ಅಲ್ಲಿ ಯಾವ್ದು ಕೊಡಿ? on 14 to ಕೊಡಿ ಯಾವ್ದು? ಅಲ್ಲ my lord. So far with the direction to send all the documents back to trial court. ಕಳಿಸಿಲ್ವಾ ಇನ್ನು? ಇಲ್ಲ, 24 ಇಂದ ಕೊಟ್ಟಿಲ್ಲ. ಕೊಡಿ. ಅಲ್ಲಿ ಸಿಗ್ತಾ ಇಲ್ಲ ಅಂತೆ ಫೈಲ್. ಏನಾಗಿದೆ ಗೊತ್ತಿಲ್ಲ. ಸ್ಟಾಫ್ ಟ್ರಾನ್ಸ್ಫರ್ ಆಗಿದಾರಂತೆ. ನೋಡು. ರಿಟ್ ಯೂನಿಟ್ ಅಲ್ಲೂ ಇಲ್ಲ. ನಮ್ಮ ಹತ್ರ ಪೆಂಡಿಂಗ್ ಇದೆಯಾ ಈಗ? ಇಲ್ಲಲ್ಲ. ಪೆಂಡಿಂಗ್ ಇಲ್ಲ, ಡಿಸ್ಪೋಸ್ ಆಗಿದೆ. ದೆನ್ ಯು ವಿಲ್ ಹ್ಯಾವ್ ಟು ಕಂಪ್ಲೇಂಟ್ ದೇರ್ ಮಾಡಿ. ಅಲ್ಲ, ಅಲ್ಲಿ ನಾನೇನ್ ಮಾಡ್ಲಿ? ಕೋರ್ಟ್ ಸಬ್ಮಿಟ್ ಅಲ್ಲ, ತಾವೊಂದು ಡೈರೆಕ್ಷನ್ ಕೊಟ್ರೆ ಆಗುತ್ತೆ. ಮತ್ತೆ ಅವ್ರ ಹಾಗೆ direction? ಅಲ್ಲಲ್ಲ, ಎಕ್ಸ್ಟ್ರಾ ಜುಡಿಷಿಯಲ್ ಡೈರೆಕ್ಷನ್? ನೋ ಮಿಲಾಟ್ 24 ಮ್ಯಾಟರ್. ₹1 ಅವಳಿಗೆ ಮೇಂಟೆನೆನ್ಸ್ ಹೋಗಿಲ್ಲ ಇನ್ನು. ಚೆಕ್ ಮಾಡಿ. ಆರ್ಜೆ ಕೊಡಿ. ಅಲ್ಲೇ ಹೇಳಿದ್ರು ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿ ಅಂತ. ಇಲ್ಲದ್ರೆ ನಾನು ಆರ್ಜೆಗೆ ಹೋಗ್ತಾ ಇದ್ದೆ. ತೊಂದ್ರೆ ಇಲ್ಲ, ನೋಡುವ. My lord, serial number 100 My lord, sleep, my lord. taking of orders. 29th sir. Yes. With my lord's leave, Lordship, I have a humble submission. Lordship, if I may. ಆಫ್ಟರ್ ಹ್ಯೂಮಿಲಿಟಿ ಏನ್ ಹೇಳಿ? Your Lordship, item number 115 of cause list 2. I am for the petitioner, Your Lordship. ಆಫ್ಟರ್ ದಟ್ I seek for an adjournment. There's an interim Oh, order you- which may kindly be ಧಾರವಾಡದೇನ್ ಮೇಡಮ್? extended. my lord, 113. They filed the being spoken, my lord. ಹಾ, As far as ಯಾಕೆ ಅದ್ರಲ್ಲಿ ಏನೋ ಸೆಟ್ಲ್ ಆಗಿದೆ ಅಂತ ಏನೋ ಮೂವ್ ಮಾಡಿದ್ರು ಅವರು. they have not served the copies also, my lord, in that. The petition, the respondent KBJNL to serve. Petitioner. The petitioner KBJNL to serve the copies of the application upon the council representing the respondents in all these cases. List on ಅಲ್ಲೇ ಬರ್ತದೆ. With regard to the adjudication of inquiry, Lordship, under 340 CRPC, Lordship. What is
I have What filed, is the problem with the order? I have filed the IA for perjury on 15th June 2026. Where? Here. Yes, sir. Perjury for what? For false. What false? What order have I granted now? I only set the court to do it in accordance with law. I've disposed the petition saying you have no right to come here at a pre-cognizant stage. But the But the nothing. falsehood will not Falsehood, abate. if the court takes cognizance, does not take cognizance, your falsehood will take note of, not at this stage. It's a separate offense, Lordship, on this honorable court. Yes, if I have accepted something of theirs and passed an order, Yes, yeah, what order I have passed? stay order has been passed based Stay on. order, huh? Yes, sir. Which stay order, sir? On 17th, 4th, Oh, 2026. so what, I dismissed it anyway afterwards. You have no say now. And don't indulge in all this. You go before the concerned court and do anything. This court on 17/4/2026, it granted an ex parte interim order in the case at hand. Later, on 27 July 2026, noticing the fact that the petitioner was before this court at a pre-cognizant stage and no order had been passed by the concerned court affecting rights of any of the parties, reserving liberty to the petitioner to knock at the doors of this court all over again, the had been dismissed. The respondent complainant has now moved a memo being spoken to on the score that interim order is sought by suppressing material facts and it amounts to perjury. The submission is noted only to be rejected on the score that this court has not accepted the petition for the complainant to complain of perjury and falsehood being taken benefit of by the petitioner. In that light, reserving the liberty to the petitioner to urge all these contentions in an appropriate proceeding at an appropriate stage before the appropriate fora. If the complaint is not to be maintainable, Next. Lord, if the complaint is to be made, 1/2/26 says the magistrate must see a privacy case Sir, before admitting. don't worry. What order I have passed in your Nothing. favor? Nothing. That's why I said yesterday, when you moved the matter, I have never seen you party in person. I can't miss like that. So you did not appear. A substantial relief has been obtained by. More our relief, Lordship. sir. You urge everything there. When the court takes cognizance against them, come Ah, here, that or is all. doesn't take, come here. Okay. Yes. 7 September, 11th aki. 11th, but 10th aki. With my lord's leave, item 113, my lords, in list 2. ಏನು ಅಜಯ್? Can I request my lord, I am making 29th, unreasonable. sir. 29th. Yes.